ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಇನ್ನು ಮುಂದೆ ಕಂಪ್ಲೀಟ್ ಫುಲ್ ಸ್ಟಾಪ್ ಬೀಳಲಿದೆ. ಬೆಂಗಳೂರಿನಲ್ಲಿ ನಿರ್ಮಾಣವಾಗಲಿದೆ ಬಹು ನಿರೀಕ್ಷಿತ ಇನ್ನು ಮಹತ್ವದ ಯೋಜನೆಯಾಗಿರುವಂತಹ ಟ್ವಿನ್ ಟ್ಯೂಬ್ ಟನಲ್ ಯೋಜನೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ ಇಂದ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾದ್ರೆ ಏನಿದು ಟ್ವಿನ್ ಟ್ಯೂಬ್ ಟನಲ್ ಅಂತೀರಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಬೆಂಗಳೂರಿನಲ್ಲಿ ನಿರ್ಮಾಣವಾಗಲಿದೆ ಟ್ವಿನ್ ಟ್ಯೂಬ್ ಟನಲ್. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟ್ರಾಫಿಕ್ಗೆ ಟ್ಯೂಬ್ ಟನಲ್ ನಿಂದ ಮುಕ್ತಿ ಸಿಗುತ್ತೆ. 12,690 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸುರಂಗ ಮಾರ್ಗಕ್ಕೆ ಒಪ್ಪಿಗೆ ನೀಡಿದ ಸಿದ್ದರಾಮಯ್ಯ ಕ್ಯಾಬಿನೆಟ್. ಶೀಘ್ರವೇ ಸರ್ಕಾರದಿಂದ ಸುರಂಗ ಮಾರ್ಗದ ಯೋಜನೆ ಅನುಷ್ಠಾನ ಆಗುತ್ತೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ 18 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ. ಬೆಂಗಳೂರು ಉತ್ತರ ಭಾಗದಿಂದ ದಕ್ಷಿಣ ಭಾಗವನ್ನ ಸಂಪರ್ಕಿಸುವಂತಹ ಮಹತ್ವದ ಟನಲ್. ಟ್ವಿನ್ ಟ್ಯೂಬ್ ಮಾದರಿಯಲ್ಲಿ ಭೂಗತ ವಾಹನ ಸುರಂಗ ಮಾರ್ಗ ನಿರ್ಮಾಣ ಆಗುತ್ತೆ. ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಂಪುಟದಿಂದ ತಾತ್ವಿಕ ಅನುಮೋದನೆ ಸಿಕ್ಕಿದೆ. ಶೀಘ್ರವೇ ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಿ ತಾಂತ್ರಿಕ ಸಮಿತಿಗೆ ರವಾನಿಸುತ್ತಾರೆ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟ್ರಾಫಿಕ್ಗೆ ಮುಕ್ತಿ ನೀಡಲಿರುವಂತಹ ಟ್ವಿನ್ ಟನಲ್. ಬೆಂಗಳೂರು ಟ್ರಾಫಿಕ್ ಕಿರಿಕಿರಿಗೆ ಫುಲ್ ಸ್ಟಾಪ್ ಸಿಕ್ಕಂತಾಗಿದೆ. ಬೆಂಗಳೂರಿನಲ್ಲಿ ನಿರ್ಮಾಣವಾಗಲಿದೆ ಟ್ವಿನ್ ಟ್ಯೂಬ್ ಟನಲ್. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಟ್ರಾಫಿಕ್ಗೆ ಇನ್ನು ಮೇಲೆ ಟ್ಯೂಬ್ ಟನಲ್ ನಿಂದ ಎಲ್ಲಾ ಕಿರಿಕಿರಿಗೂ ಮುಕ್ತಿ ಸಿಗುತ್ತೆ. ಬರೋಬ್ಬರಿ 12,690 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಈಗ ಕ್ಯಾಬಿನೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಶೀಘ್ರವೇ ಸರ್ಕಾರದಿಂದ ಸುರಂಗ ಮಾರ್ಗದ ಯೋಜನೆ ಅನುಷ್ಠಾನ ಆಗುತ್ತೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ 18 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಆಗಿರುತ್ತೆ. ಬೆಂಗಳೂರು ಉತ್ತರ ಭಾಗದಿಂದ ದಕ್ಷಿಣ ಭಾಗವನ್ನ ಸಂಪರ್ಕಿಸುವಂತಹ ಮಹತ್ವದ ಟನಲ್ ಆಗಿರುತ್ತೆ. ಟ್ವಿನ್ ಟ್ಯೂಬ್ ಮಾದರಿಯಲ್ಲಿ ಭೂಗತ ವಾಹನ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಈಗಾಗಲೇ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈಗಾಗಲೇ ಅನುಮೋದನೆ ಸಿಕ್ಕಿದ ಮೇಲೆ ಶೀಘ್ರವೇ ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಿ ತಾಂತ್ರಿಕ ಸಮಿತಿಗೆ ರವಾನಿಸುತ್ತಾರೆ. ಬೆಂಗಳೂರು ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ಸಂಪರ್ಕಿಸಲಿಕ್ಕೆ ಈ ಒಂದು ಟನಲ್ ಬಹಳ ಮುಖ್ಯವಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇಂದ ಗ್ರೀನ್ ಸಿಗ್ನಲ್ ಇದೆ. ಇನ್ನು ಅತ್ಯಂತ ಬೇಗವಾಗಿ ಸರ್ಕಾರದಿಂದ ಈ ಒಂದು ಯೋಜನೆ ಅನುಷ್ಠಾನ ಆಗುತ್ತೆ. ಬರೋಬ್ಬರಿ 18 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಇದಾಗಿದೆ. ಇದರಿಂದ ಹೆಬ್ಬಾಳದಿಂದ ಇನ್ನು ಟ್ರಾಫಿಕ್ ಕಿರಿಕಿರಿ ಅಂತಾನೆ ಹೆಸರುವಾಸಿ ಆಗಿರುವಂತಹ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಈ ಒಂದು ಭೂಗತ ಮಾರ್ಗವಾಗಿರುವಂತಹ ಸುರಂಗ ಮಾರ್ಗ ಬರುತ್ತೆ. ಇದರಿಂದ ಬೆಂಗಳೂರು ಟ್ರಾಫಿಕ್ ತಲೆನೋವಿಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ.